ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹೇಳಿ. ಸರ್, ನಮಸ್ಕಾರ. ನಮಸ್ತೆ ಹೇಳಿ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಹಾಂ ಸರ್. ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ವಿ ಎಕ್ಸ್ ವೇರಿಯಂಟ್ ಇದು. ಹೌದು ಸರ್. ಓಕೆ, ಜಸ್ಟ್ ಆಲ್ಟೋನಾ ಏನು 800 ಇದು? ಸರ್ ಆಲ್ಟೋ K10. K10 ಐತ್ರಿ? ಹಾಂ. ಓಕೆ ಸರ್, ಮಾಡಲು ಮಾಡಲ್ 2012 ಸರ್. 2012 ಮಾಡಲ್ ಐತ್ರಿ? ಹೌದು ಸರ್. ಓಕೆ, ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಎರಡನೇ ಓನರ್ ಸರ್. ಗಾಡಿ ನಿಮ್ದು ಯಾರು ತೊಗೊಂತಾರೆ ಅವರು 3 ಓನರ್ ಆಗ್ತಾರೆ. ಹೌದು ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ಸರ್ ತಮ್ಮ ಕೈಯಾಗ ಕಿಲೋಮೀಟ್ರು? ಸರ್. ಇದು ರನ್ನಿಂಗು ಹ್ಞೂ 99,400 ಹೊಡೈತೆ ಸರ್. 408. ಓಕೆ, 99,000 ಮೇಲೆ ಚಿಲ್ಲರೆ ಹೊಡೈತ್ರಿ ಒಟ್ಟಿನಲ್ಲಿ. ಹಾಂ ಸರ್. ಓಕೆ ಸರ್, ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂತೀರಾ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು ಇದು ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಸರ್ ಟೈರ್ ಹೊಸದು, ಸ್ಟೆಪ್ನಿ ಹೊಸದೇ ಸರ್, ಎಲ್ಲ ಹೊಸ ಟೈರ್ಗಳು. ಓಕೆ, ಟೈರ್ ಅಂತ ವಿಷಯ ಅಂತೂ ಬಂದಾಗ ಒಟ್ಟು ಟೈರು ತಾವು ಹೊಸವೇ ಹಾಕ್ಸಿದ್ದೀರಾ? ಹೌದು ಸರ್, ಹೊಸ ಟೈರ್. ಓಕೆ ಸರ್, ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಕೊಂಡಿರ ತಾವು? ಸರ್ ಗಾಡಿ ಕಂಡೀಷನ್ ಫುಲ್ ಕಂಡೀಷನ್ ಇದೆ. ಹ್ಞೂ ಇಂಜನ್ ಫುಲ್ ಹೊಸ ಇಂಜನ್ನು, ಏನು ಪ್ರಾಬ್ಲಮ್ ಇಲ್ಲ. ಹೊಸ ಇಂಜನ್ ಅಂದ್ರೆ ಹೊಸ ಇಂಜನ್ ಹಾಕ್ಸಿದ್ರ ತಾವೇನು ಶಿವಲ್ಡ್ ಇಂಜನ್ ಇರೋದ ಇಲ್ಲ ಕಂಪ್ನಿ? ಇಲ್ಲ ಶೋರೂಮ್ ಇಂಜನೇ. ಹ್ಞೂ ಹ್ಞೂ ಬಟ್ ಸರ್ವಿಸಿಂಗ್ ಎಲ್ಲ ಕರೆಕ್ಟಾಗಿ ಶೋರೂಮ್ ಸರ್ವಿಸ್ ಮಾಡಿಸಿದ್ದೀವಿ ಸರ್ ನಾವು. ಶೋರೂಮ್ ಸರ್ವಿಸ್ ಮಾಡಿಸಿದ್ರೆ ಇಂಜನ್ ಮಾತ್ರ ಪರ್ಫೆಕ್ಟ್ ಐತ್ರಿ ನಿಮ್ಮ ಕೈಯಾಗ? ನಮ್ಮ ಕರೆಕ್ಟ್ ಆಗಿದೆ. ಓಕೆ ಸರ್, ಗಾಡಿ ಆಕ್ಸಿಡೆಂಟ್ ಆಗೋದು, ನಾವು ರೀಪೇಂಟು, ಸರ್ವಿಸ್ ಎಲ್ಲ ಪ್ರಥಮ್ ಹಾಂ ಮೋಟಾರ್ಸ್ ಅಲ್ಲಿ ಮಾಡಿಸೋದು. ಸರ್ವಿಸ್ ಎಲ್ಲ ಮಾರುತಿ ಸುಜುಕಿ ಪ್ರಥಮ್ ಮೋಟಾರ್ಸ್ ಇದೆಯಲ್ಲ, ಹೌದು, ಹಾಂ. ಅಲ್ಲೇ ಮಾಡಿಸೋದು ನಾವು ಯಾವಾಗಲೂ. ಪ್ರತಿಯೊಂದು ಕೂಡ ಸರ್ವಿಸು ತಾವು ಪ್ರಥಮ್ ಮೋಟಾರ್ಸ್ ಸರ್ವಿಸಲ್ಲಿ ಮಾಡಿಸಿದ್ದೀರಾ? ಸರ್ವಿಸ್ ಅಲ್ಲೇ ಮಾಡಿಸೋದು. ಓಕೆ ಸರ್, ಅದೇ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಇಲ್ಲ ಸರ್, ಓನರ್ ಇಲ್ಲ ಈ ಥರ ಸರ್, ಯಾವುದೂ ಇಲ್ಲ ಏನೂ ಪ್ರಾಬ್ಲಮ್? ಇಲ್ಲ ಸರ್, ಆ ಥರ ಕೇಸ್ಗಳೆಲ್ಲ ಏನಿಲ್ಲ. ನಿಮ್ಮ ಕೈಯಾಗಂತೂ ಕ್ಲಿಯರ್ ಐತ್ರಿ ಸದ್ಯಕ್ಕೆ ಗಾಡಿ? ಹೌದು ಸರ್, ಕ್ಲಿಯರ್ ಇದೆ. ಏನು ಕೊಡ್ತೈತ್ರಿ ಸರ್ ಮೈಲೇಜು? ಮೈಲೇಜ್ 20-21 ಕೊಡುತ್ತೆ ಸರ್. ಓಕೆ, 20+ ಅಂತ ಹೇಳ್ಬೋದು. ಹೌದು. ಓಕೆ ಸರ್, ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದರೆ ಕಂಪ್ನಿ ಬಿಟ್ಟೆಡ್ ಬಂದಿರೋದು ಆಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಬಿಟ್ಟೆಡ್ ಮಾಡಿಸಿದ್ದೀರಾ? ಇಲ್ಲ ಸರ್, ಕಂಪ್ನಿ ಕಡೆಯಿಂದ ಏನು ಬಂದಿದೆ ಅದೇ ಫಿಟ್ಟಿಂಗ್ ಇದೆ ಸರ್. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ವರ್ಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ವರ್ಕಲ್ಲೇ ಎಲ್ಲ ಇದೆ? ಎಲ್ಲ ಎಲ್ಲ ಶೋರೂಮಿಂದ ಹೆಂಗೆ ಬಂದಿದೆ ಹಂಗಿದೆ ಸರ್, ಬೇರೆ ಏನು ಚೇಂಜ್ ಮಾಡಿಸಿಲ್ಲ. ಓಕೆ ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಗಾಡಿಗೆ? ರನ್ನಿಂಗ್ ಇದೆ ಸರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಅದು ಎಷ್ಟು ತಿಂಗಳು ಐತ್ರಿ ರನ್ನಿಂಗು? ಸರ್ ನಾನು ತೊಗೊಂಡಾಗ 1 ವರ್ಷ ಆಯಿತು ನಾನು ತೊಗೊಂಡು. ಹ್ಞೂ ಅವಾಗ ಇನ್ಸೂರೆನ್ಸ್ ಕಟ್ಟಿದ್ದು. ಹ್ಞೂ ರನ್ನಿಂಗ್ ಇದೆ, ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಓಕೆ, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ತಮ್ಮ ವೆಹಿಕಲ್ಗೆ ಪ್ರೈಜು? ಸರ್ ನಾನು ಒಂದು 2.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. 2.5 ಲಕ್ಷ? ಹಾಂ ಸರ್. ಮಾಡೆಲ್ಲ 2012 ಐತ್ರಿ, ತಾವು ಓನರ್ ಕೂಡ 2 ಆಗಿದ್ದಾರೆ. ಗಾಡಿ ಯಾರು ತೊಗೊಂತಾರೆ ನಿಮ್ಮದು ಅವರು 3ನೇ ಓನರ್ ಆಗ್ತಾರೆ. ಹೌದು ತಾವು ಸರ್. ಹೇಳಕತ್ತಿದ್ದು ರೇಟು 2 ಲಕ್ಷದ? 2,50,000. ಓಕೆ, ನಮ್ಮ ಕಡೆಯಿಂದ ಬಂದವರಿಗೆ ಇದ್ರಾಗ ಏನು ಮಾಡಿಕೊಡ್ತೀರಾ ನೆಗೆಶ್ವಲ್ಲು? ಒಂದು 10,000 ಕಮ್ಮಿ ಮಾಡ್ಕೊಡ್ತೀವಿ ಸರ್. 2.40ಕ್ಕೆಲ್ಲ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು ಸರ್. ಓಕೆ, ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದಾಗ ಇದರಲ್ಲೂ ಕೂಡ ಆನ್ ಟೇಬಲ್ ಕಡಿಮೆ ಮಾಡಿಕೊಡ್ತೀರಾ? ಬಂದರೆ ನಿಮ್ಮ ಕಡೆಯಿಂದ ಕಮ್ಮಿ ಮಾಡಿಸ್ಕೊಡೋಣ ತಗೊಳ್ಳಿ ಸರ್. ಓಕೆ ಸರ್, ಆಲ್ಮೋಸ್ಟ್ ಅಲ್ಲೂ ನಿಮ್ಮದು ರೇಟ್ ಜಾಸ್ತಿನೇ ಆಗಿದೆ. ಯಾಕಂತಂದರೆ ನೀವು ಹೇಳೋ ರೇಟಿಗೆ ನೋಡಿದ್ರೆ 2016 ಮಾಡಲು 17 ಮಾಡಲ್ ಬರುತ್ತೆ ಸರ್, ಓಕೆನಾ? ಹೌದು ಹೌದು. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕೊಟ್ಟರೆ ಗಾಡಿ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಸರ್, ಓಕೆನಾ? ಓಕೆ ಸರ್, ಆಯ್ತು. ಓಕೆ, ಗಾಡಿ ಇರುವಂಥ ಲೊಕೇಶನ್ ರೀ ತಮ್ಮದು? ಸರ್ ಇದು ಲೊಕೇಶನ್ ದೊಡ್ಡಬಳ್ಳಾಪುರ ನಿಯರ್ ಸರ್. ಬೆಂಗಳೂರಾ ಇದು? ಹಾಂ, ಬೆಂಗಳೂರು. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ ಸರ್? ಹಾಕಿ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಆಯ್ತು.